ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಜೋಳದ ರೊಟ್ಟಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಸಾಫ್ಟಾಗಿ ತೆಳುವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು 3 ಲೋಟ ನೀರಿಟ್ಟಿದ್ದೀನಿ. 2 ಲೋಟ ನಾನು ಜೋಳದ ಹಿಟ್ಟನ್ನ ತೊಗೊತೀನಿ, 3 ಲೋಟ ನೀರಿಡ್ತೀನಿ. 3 ಲೋಟ ನೀರಿಟ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಎಣ್ಣೆನ ಹಾಕ್ತೀನಿ. ಉಪ್ಪು ಮತ್ತು ಎಣ್ಣೆ ಹಾಕಿದ ಮೇಲೆ ನೀರು ಕುದಿ ಬಂದ ಮೇಲೆ ನಾನು 2 ಲೋಟ ಜೋಳದ ಹಿಟ್ಟನ್ನ ಹಾಕ್ತೀನಿ. 1 ಲೋಟ ಜೋಳದ ಹಿಟ್ಟಿಗೆ 1.5 ಗ್ಲಾಸು ನೀರಿಡಬೇಕು. ಇವಾಗ ಜೋಳದ ಹಿಟ್ಟು ಹಾಕಿದ ಮೇಲೆ ಸಣ್ಣ ಉರಿನಲ್ಲಿ ಈ ಥರ ಒಂದು 5 ನಿಮಿಷ ಬೇಯಿಸಬೇಕು. ಹಿಟ್ಟು ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯಿಸ್ರಿ. 5 ನಿಮಿಷ ಆದಮೇಲೆ ಗಂಟಿಲ್ದಂಗೆ ತಿರುಗಿಸ್ಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಗಂಟಿಲ್ದಂಗೆ ತಿರುಗಿಸ್ಬೇಕು. ಇವಾಗ ತಿರುಗಿಸಿ ಆದಮೇಲೆ ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಮತ್ತು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಲಟ್ಟಿಸ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಆ ಥರ ಚೆನ್ನಾಗಿ ನಾದಬೇಕು. ನಾದಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಕೆಳಗಡೆ ನಾವು ಜೋಳದ ಹಿಟ್ಟನ್ನ ಹಾಕಿಬಿಟ್ಟು ಲಟ್ಟಿಸ್ಬೇಕು. ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು. ಇದನ್ನು ಕೈನಲ್ಲಿ ಕೂಡ ತಟ್ತಾರೆ, ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀನಿ. ನೋಡಿರಿ ಎಷ್ಟು ಸುಲಭವಾಗಿ ಲಟ್ಟಿಸ್ಬೋದು ಅಂದರೆ ಒಂದು ಸ್ವಲ್ಪ ಕೂಡ ಕಟ್ಟಾಗಲ್ಲ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬೋದು. ಈಗ ನೋಡಿ ಇಷ್ಟು ತೆಳ್ಳಗೆ ನಾನು ಲಟ್ಟಿಸಿದ್ದೀನಿ. ಇವಾಗ ಅದನ್ನು ಲಟ್ಟಿಸಾದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ. ಇದೇ ಥರ ಎಲ್ಲ ರೊಟ್ಟಿಗಳ್ನೂ ಕೂಡ ಲಟ್ಟಿಸ್ಬಿಟ್ಟು ಇಡ್ಬೋದು. ಒಂದೇ ಸಾರಿ ಲಟ್ಟಿಸಿ ಇಡ್ಬೋದು, ಏನಾಗಲ್ಲ, ಅಂಟ್ಕೊಳೋದಿಲ್ಲ, ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ನಾನು ಎಲ್ಲ ಜೋಳದ ರೊಟ್ಟಿನೂ ಕೂಡ ಇದರ ಲಟ್ಟಿಸಿ ಇಟ್ಟಿದ್ದೀನಿ. ನಾವು ಯಾವಾಗ ಬೇಕಾವಾಗ ರೊಟ್ಟಿನ ನಾವು ಬೇಯಿಸ್ಕೋಬೋದು. ನೋಡಿದ್ರಲ್ವ, ಇವಾಗ ಹೆಂಚು ಕಾದ್ಮೇಲೆ ಹೆಂಚು ಕಾದ್ಮೇಲೆ ಇವಾಗ ನಾನು ರೊಟ್ಟಿನ ಹೆಂಚು ಮೇಲೆ ಹಾಕ್ತೀನಿ. ರೊಟ್ಟಿನ ಹೆಂಚು ಮೇಲೆ ಹಾಕಿದ ಮೇಲೆ ನಾನು ನೀರನ್ನ ಸವರ್ತೀನಿ. ನೀರು ಸವರೋದು ಏನಕ್ಕೆ ಅಂತಂದರೆ ಮೇಲ್ಗಡೆ ಹಿಟ್ಟೆಲ್ಲ ಇರುತ್ತಲ್ವ, ನಾವು ಹಿಟ್ಟು ಹಾಕ್ಬಿಟ್ಟು ಲಟ್ಸಿರ್ತೀವಲ್ವ, ಹಿಟ್ಟೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರನ್ನ ಸವರಬೇಕು ಮೇಲೆಲ್ಲ. ಈಗ ಎರಡೂ ಕಡೆ ಕೆಂಪಾಗೋವರೆಗೂ ಕೂಡ ಬೇಯಿಸಬೇಕು. ನಾನು ತುಪ್ಪ ಸವರ್ತಾ ಇದ್ದೀನಿ ಮೇಲೆ. ನಿಮಗೆ ತುಪ್ಪ ಬೇಡ ಅಂದರೆ ಹಾಗೇ ಕೂಡ ತಿನ್ಬೋದು. ಇವಾಗ ನೋಡಿರಿ ರೆಡಿ ಆಯಿತು, ಜೋಳದ ರೊಟ್ಟಿ ರೆಡಿ ಆಯಿತು. ನೋಡಿರಿ ಇನ್ನೂ ಒಂದು ರೊಟ್ಟಿ ಮಾಡಿ ತೋರಿಸ್ತೀನಿ. ನೋಡಿರಿ ತುಂಬ ಸುಲಭ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ಎಲ್ಲ ಪಲ್ಯಗಳು ಕೂಡ ಚೆನ್ನಾಗಿರುತ್ತೆ ಮತ್ತು ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಇನ್ನೊಂದು ರೊಟ್ಟಿ ಕೂಡ ಬೇಗ ರೆಡಿ ಆಯಿತು. ಎಷ್ಟು ಸಾಫ್ಟಾಗಿದೆ ನೋಡಿ, ಚಪಾತಿಗಿನ್ನ ಸಾಫ್ಟಾಗಿದೆ ರೊಟ್ಟಿ. ನೋಡ್ತಾ ಇದ್ದೀರಲ್ವ ಈಗ ರೊಟ್ಟಿ, ಜೋಳದ ರೊಟ್ಟಿನ ಎಷ್ಟು ಸುಲಭವಾಗಿ ಮಾಡಿದೆ ಅಂತ. ಇದಕ್ಕೆ ನಾನು ನಮ್ಮನೇಲಿ ಬದನೆಕಾಯಿ ಪಲ್ಯ ಮತ್ತು ಮಡಿಕೆ ಕಾಳಿನ ಪಲ್ಯ ಮಾಡಿದ್ದೆ. ಆ ಮಾಡಿರೋದು ನನ್ನ ಚಾನಲಲ್ಲಿದೆ. ಈ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ. ಬದನೆಕಾಯಿ ಪಲ್ಯ ಮತ್ತು ಮಡಿಕೆ ಕಾಳು ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ಇವಾಗ ಜೋಳದ ರೊಟ್ಟಿನ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿರಿ ಎಷ್ಟು ಸಾಫ್ಟಾಗಿದೆ ಅಂತ. ಬಾಯಿಗಿಟ್ಟರೆ ಹಾಗೇ ಕರಗೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಈ ಪಲ್ಯ ಜೊತೆ ಅಂತೂ ಸೂಪರಾಗಿರುತ್ತೆ. ಬದನೆಕಾಯಿ ಪಲ್ಯ ಮತ್ತು ಮಡಿಕೆ ಕಾಳಿನ ಪಲ್ಯ ಜೊತೆ ಸೂಪರಾಗಿರುತ್ತೆ. ನೋಡಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.